ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರವಿಚಂದ್ರಿಕಾ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಉಪ್ಪಿನಕಾಯಿನ ಮಾಡ್ತಾಯಿದ್ದೀನಿ. ತರಕಾರಿ ಉಪ್ಪಿನಕಾಯಿ. ಎಲ್ಲ ತರಕಾರಿನೂ ಮಿಕ್ಸ್ ಮಾಡಿ ಉಪ್ಪಿನಕಾಯಿನ ಯಾವ ರೀತಿ ಮಾಡೋದು ಅಂತ ಬನ್ನಿ ತೋರಿಸ್ಕೊಡ್ತಾ ಇದ್ದೀನಿ. ಕ್ಯಾರೆಟು, ಬೀನ್ಸು ಮತ್ತು ಗೆಡ್ಡೆಕೋಸು, ಒಂದು ನಿಂಬೆಹಣ್ಣು, ಶುಂಠಿ ಮತ್ತು ಹಸಿಮೆಣ್ಸಿಕಾಯಿನ ತೊಗೊಂಡಿದ್ದೀನಿ. ಇಲ್ಲಿ ಮೆಂತ್ಯ, ಜೀರಿಗೆ ಒಂದು ಅರ್ಧ ಸ್ಪೂನು, 2 ಸ್ಪೂನಷ್ಟು ಸಾಸಿವೆ ತೊಗೊಂಡಿದ್ದೀನಿ, ಒಂದು 3 ಖಾರದ ಮೆಣಸಿನ್ಕಾಯಿ, ಒಂದು 5-6 ಬ್ಯಾಡಗೆ ಮೆಣಸಿನ್ಕಾಯಿ, ಒಂದು ಗಡ್ಡೆ ಬೆಳ್ಳುಳ್ಳಿ, ಉಪ್ಪು ಮತ್ತು ಅರಿಶಿನ ಪುಡಿನ ತೊಗೊಂಡಿದ್ದೀನಿ. ಇವಾಗ ಒಂದು ಬಾಣಲಿನ ತೊಗೊಂಡು ಬಾಣಲಿಗೆ ಮೆಣಸಿನ್ಕಾಯಿನ ಹಾಕಿ ಹುರ್ಕೊಳ್ಳೋಣ. ನಾವು ಮೆಣಸಿನ್ಕಾಯಿನ ತುಂಬ ಕಪ್ಪಗಾಗೋ ಗಂಟ ಹುರಿಬೇಡಿ. ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ಮೆಣಸಿನ್ಕಾಯಿ ರುಬ್ಕೊಳ್ಳೋದಕ್ಕೆ. ಇವಾಗ ಇದೇ ಬಾಣಲಿನಲ್ಲಿ ನಾವು ಸಾಸಿವೆನ ಹಾಕ್ಕೊಂಡು ಹುರ್ಕೊಳ್ಳೋಣ. ಸಾಸಿವೆ ಚಟಪಟ ಅನ್ನೋ ಥರ ಹುರಿಬೇಕು. ಸಾಸಿವೆ ತುಂಬ ಚೆನ್ನಾಗಿ ಹುರ್ಕೊಳ್ಳಿ. ಇವಾಗ ಅದಕ್ಕೇ ಜೀರಿಗೆ ಮತ್ತು ಮೆಂತ್ಯನ ಸೇರಿಸ್ತಾ ಇದ್ದೀನಿ. ಹುರ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಘಮ ಚೆನ್ನಾಗಿ ಬರುತ್ತೆ. ಉಪ್ಪಿನಕಾಯಿ ತಿನ್ನೋದಕ್ಕೂ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇದೇ ಥರ ಉಪ್ಪಿನಕಾಯಿ ತಿಂದು ಬೋರ್ ಆಗಿದ್ರೆ ಈ ಥರ ಒಂದ್ಸರಿ ಟ್ರೈ ಮಾಡಿ. ತರಕಾರಿ ಕೂಡ ಇರುತ್ತೆ, ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ. ನಾನು ಟ್ರೈ ಮಾಡಿದ್ದೀನಿ, ತುಂಬ ಟೇಸ್ಟು ತುಂಬ ಸಖತ್ತಾಗಿದೆ, ತುಂಬ ಚೆನ್ನಾಗಿದೆ. ಈ ರೀತಿ ಒಂದ್ಸತಿ ಮಾಡಿ ನೋಡಿ. ತಿಳಿಸಾರು ಜೊತೆಗೆ, ದಾಲ್ ಜೊತೆಗೆ, ಎಲ್ಲರ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಮಜ್ಜಿಗೆ ಜೊತೆಗೆಲ್ಲ, ಅನ್ನದ ಜೊತೆ ತಿನ್ನೋಕ್ಕೆಲ್ಲ ಸಖತ್ತಾಗಿರುತ್ತೆ. ಇವಾಗ ಮತ್ತೆ ಬಾಣಲಿ ತೊಗೊಂಡು ಬಾಣಲಿಗೆ ನಾನು ಸಾಸಿವೆ ಎಣ್ಣೆನ ಹಾಕ್ತಾಯಿದ್ದೀನಿ. ಇದಕ್ಕೆ ಸಾಸಿವೆ ಎಣ್ಣೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಹಾಗಾಗಿ ಈಗ ತರಕಾರಿಗಳನ್ನೆಲ್ಲ ಎಣ್ಣೆಲಿ ಹಾಕಿ ಇಷ್ಟು ಹಾಗೆ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ತುಂಬ ಫ್ರೈ ಮಾಡೋದು ಬೇಡ, ಒಂದು ಸ್ವಲ್ಪ ಫ್ರೈ ಆದರೆ ಸಾಕು. ತುಂಬ ನಾವು ತರಕಾರಿ ಪಲ್ಯ ಮಾಡ್ತೀವಲ್ಲ ಆ ರೀತಿ ಫ್ರೈ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಇವಾಗ ಇದಕ್ಕೊಂದು ಸ್ವಲ್ಪ ಹಿಂಗನ್ನ ಹಾಕೋತಾ ಇದ್ದೀನಿ. ಹಿಂಗೆ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ, ಮತ್ತು ಉಪ್ಪಿನಕಾಯಿ ಕೂಡ ಕೆಡೋದಿಲ್ಲ. ಅದಕ್ಕೋಸ್ಕರ ಹಿಂಗನ್ನ ಬಳಸ್ತಾ ಇದ್ದೀನಿ. ನೀವು ಹಿಂಗೆ ಬೇಡ ಅಂತ ಅಂದರೆ ನೀವು ಹಾಕೊಳ್ಳೋದು ಬೇಡ ಅಂದರೆ, ಇಷ್ಟ ಇಲ್ಲ ಅಂದರೆ ನೀವು ಬಿಡ್ಬೋದು. ಇವಾಗ ನಿಂಬೆಹಣ್ಣನ್ನ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಾವು ತರಕಾರಿ ಹೆಂಗೆ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀವೋ ಅದೇ ರೀತಿ ನಿಂಬೆಹಣ್ಣು ಕೂಡ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಮತ್ತು ಉಪ್ಪು, ಅರಿಶಿನ ಪುಡಿನ ಹಾಕಿ ಜೊತೆಗೇ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಕಾಣಿಸ್ತಾ ಇರ್ಬೋದು, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲಿ ಇದನ್ನ ಹುರಿದಿಟ್ಕೊಂಡಿದ್ದೀನಲ್ಲ ಸಾಸಿವೆ ಮತ್ತು ಮೆಣಸಿನ್ಕಾಯಿ ಎಲ್ಲ, ಅದನ್ನು ಪೌಡರ್ ಮಾಡ್ಕೊಂಡಿದ್ದೀನಿ. ನೀರು ಹಾಕಿಲ್ಲ, ಒಂದು ಚೂರು ನೀರನ್ನು ಕೂಡ ಸೋಗಿಸ್ಬಾರ್ದು. ಇದಕ್ಕೆ ಉಪ್ಪಿನಕಾಯಿ ಕೆಡಬಾರ್ದು ಅಂದರೆ ನೀರನ್ನ ಸೋಗಿಸ್ಬೇಡಿ. ಇವಾಗ ಮಸಾಲೆ ಜೊತೆಗೇ ಫ್ರೈ ಮಾಡಿಕೊಂಡ್ರೆ ಉಪ್ಪಿನಕಾಯಿ ರೆಡಿಯಾಗಿದೆ. ಇವಾಗ ಗಾಜಿನ ಬಾಟ್ಲು ತೊಗೊಂಡು ಉಪ್ಪಿನಕಾಯಿನ ಹಾಕಿದ್ದೀನಿ ಗಾಜಿನ ಬಾಟ್ಲಿಗೆ. ಇನ್ನೊಂದು ಸ್ವಲ್ಪ ಉಪ್ಪನ್ನ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಇಟ್ಬಿಡಿ. ನೀವು ಎಷ್ಟು ದಿನ ಇಟ್ಟರೂ ಕೆಡಲ್ಲ. ಇಷ್ಟ ಆಗಿದರೆ ಹಾಗೆ ಲೈಕ್ ಮಾಡಿ. ಇದೇ ಥರ ಎರಳಿಕಾಯಿ ಉಪ್ಪಿನಕಾಯಿ ಕೂಡ ನಾನು ಹಾಕಿದ್ದೀನಿ. ತುಂಬಾ ಸಪೋರ್ಟ್ ಮಾಡಿದ್ದೀರಾ. ತುಂಬ ಚೆನ್ನಾಗಿ ಎರಳಿಕಾಯಿ ಉಪ್ಪಿನಕಾಯಿ ಓಡಿದೆ. ಇದು ಕೂಡ ಸಖತ್ತಾಗಿರುತ್ತೆ, ಸೂಪರಾಗಿರುತ್ತೆ, ಹೆಲ್ತಿಗೂ ಕೂಡ ಒಳ್ಳೆಯದು. ಇದೇ ರೀತಿ ಮನೇಲಿ ಮಾಡ್ಕೊಳ್ಳಿ, ಹೆಲ್ದಿಯಾಗಿರಿ. ಹೋಟೆಲ್ದೆಲ್ಲ ಅಂಗಡಿದೆಲ್ಲ ತರಕ್ಕೆ ಹೋಗಬೇಡಿ, ಚೆನ್ನಾಗಿರಲ್ಲ. ಮನೇಲಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.